ಕಾಮನ್ ಆಗೋ ಸ್ಪೋರ್ಟ್ಸ್ ಇಂಜುರೀಸ್ ಇಂದ ಅಫೆಕ್ಟ್ ಆಗೋ ಜಾಯಿಂಟ್ಸ್ ಮಂಡಿ, ಭುಜ ಮತ್ತೆ ಹಿಮಡಿ. ಮಂಡಿ ತುಂಬಾ ಕಾಮನ್ ಜಾಯಿಂಟ್. ಸೊ ಅದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಜಾಯಿಂಟ್ ಮಂಡಿ. ಆ ಮಂಡಿದಲ್ಲಿ 3 ಕಾಮನ್ ಕಂಡೀಷನ್ಸ್ ಇರುತ್ತೆ. ಮ್ಯಾರಥಾನ್ ಮಾಡಿ ಅವ್ರಿಗೆ ಏನಾಗುತ್ತೆ, ಈ ರಿಪಿಟೇಟಿವ್ ಮೂಮೆಂಟ್ ಇಂದ ಕ್ಯಾಪ್ ಮತ್ತೆ ಫೀಮರ್ ಬೋನ್ ಮಧ್ಯದಲ್ಲಿ ರಿಪಿಟೇಟಿವ್ ಮೂಮೆಂಟ್ ಫ್ರಿಕ್ಷನ್ ಇಂದ ಇದು ನೋವು ಸ್ಟಾರ್ಟ್ ಆಗುತ್ತೆ. ಒಂದು ಸಿ ಬ್ಯಾಂಡ್ ತರ ಮಧ್ಯದಲ್ಲಿ ಮೆನಿಸ್ಕ್ ಅಂದ್ರೆ ಕುಶನ್ ತರ ಇರುತ್ತೆ, ಕಾರ್ಟಿಲೇಜ್ ಬಿಟ್ಟು ಅದೂನು ಅಷ್ಟೇ, ಅದು ಮೆನಿಸ್ಕೈ ಅಂತ ಹೇಳಿ ಅದು ಡ್ಯಾಮೇಜ್ ಆಗೋದು ತುಂಬಾ ಕಾಮನ್. ಈ 2 ಲಿಗಮೆಂಟ್ಸ್, ಈ 3 ಕಾಸಸ್ 4 ಕಾಸಸ್ ನಾವು ನೋಡ್ಕೋಬೇಕು ಏನಕ್ಕೆ ನೋವು ಬರ್ತಾ ಇದೆ ಅಂತ. ಈ ಇಂಜುರಿ ಆದ್ರೆ ಏನಾಗುತ್ತೆ. ಹಲೋ, ನಾನು ಡಾಕ್ಟರ್ ವಿದ್ಯಾ ಭಂಡಾರು. ನಾನು ಎಪಿಯಾನ್ ಪೈನ್ ಮ್ಯಾನೇಜ್ಮೆಂಟ್ ಸೆಂಟರಲ್ಲಿ ಸೀನಿಯರ್ ಇಂಟರ್ವೆನ್ಷನಲ್ ಪೈನ್ ಫಿಸಿಷಿಯನ್ ಅಂಡ್ ಕ್ಲಿನಿಕಲ್ ಹೆಡ್. ನಾನು ಇವತ್ತು ಸ್ಪೋರ್ಟ್ಸ್ ಇಂಜುರೀಸ್ ಬಗ್ಗೆ, ಸ್ಪೋರ್ಟ್ಸ್ ಇಂಜುರೀಸ್ ಏನು ಕಾಸಸ್ ಇರುತ್ತೆ, ಮತ್ತೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ, ಅಂಡ್ ಏನೇನು ಪ್ರಿವೆಂಟ್, ಹೌ ಟು ಪ್ರಿವೆಂಟ್ ಸ್ಪೋರ್ಟ್ಸ್ ಇಂಜುರೀಸ್, ಇದೆಲ್ಲ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೊ 3 ಜಾಯಿಂಟ್ಸ್ ಕಾಮನ್ ಆಗೋ ಸ್ಪೋರ್ಟ್ಸ್ ಇಂಜುರೀಸ್ ಇಂದ ಅಫೆಕ್ಟ್ ಆಗೋ ಜಾಯಿಂಟ್ಸ್ ಮಂಡಿ, ಭುಜ ಮತ್ತೆ ಹಿಮಡಿ. ಈ 3 ಜಾಯಿಂಟ್ ಅಲ್ಲಿ ತುಂಬಾ ಕಾಮನ್. ನಾವು ಮಂಡಿಯಲ್ಲಿ ತುಂಬಾ ಕೆಲ್ಸ್ಕೊಂತೀವಿ. ಸೊ ಈ ಮಂಡಿಯಲ್ಲಿ ನನಗೆ ಈ ತರ ಸ್ಪೋರ್ಟ್ಸ್ ಇಂದ ಇಂಜುರಿ ಆಗಿದೆ. ಮಂಡಿ ತುಂಬಾ ಕಾಮನ್ ಜಾಯಿಂಟ್. ಸೊ ಅದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಜಾಯಿಂಟ್ ಮಂಡಿ. ಆ ಮಂಡಿದಲ್ಲಿ 3 ಕಾಮನ್ ಕಂಡೀಷನ್ಸ್ ಇರುತ್ತೆ. ಏನೇನಂದ್ರೆ, ಫಸ್ಟ್ ಕ್ರೂಷಿಯೇಟ್ ಲಿಗಮೆಂಟ್ಸ್. ಸೊ ಮಂಡಿದಲ್ಲಿ 2 ಬೋನ್ಸ್ಗೆ ಮಧ್ಯದಲ್ಲಿ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಲಿಗಮೆಂಟ್ಸ್ ಅಂತ. ಆ ಲಿಗಮೆಂಟ್ಸ್ ಟೇರ್ ಆಗೋದು ಒಂದು ಕಾಮನ್. ಅದರಲ್ಲಿ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಟೇರ್, ಇನ್ನೊಂದು ಒಂದು ಸಿ ಬ್ಯಾಂಡ್ ತರ ಮಧ್ಯದಲ್ಲಿ ಮೆನಿಸ್ಕ್ ಅಂದ್ರೆ ಕುಶನ್ ತರ ಇರುತ್ತೆ, ಕಾರ್ಟಿಲೇಜ್ ಬಿಟ್ಟು ಅದೂನು ಅಷ್ಟೇ, ಅದು ಮೆನಿಸ್ಕೈ ಅಂತ ಹೇಳಿ ಅದು ಡ್ಯಾಮೇಜ್ ಆಗೋದು ತುಂಬಾ ಕಾಮನ್. ಈ 2 ಲಿಗಮೆಂಟ್ಸ್. ಇನ್ನೊಂದು ರನ್ನರ್ಸ್ ನೀ ಅಂತ ಹೇಳ್ತೀವಿ. ರನ್ನರ್ಸ್ ನೀ ಅಲ್ಲಿ ಏನಾಗುತ್ತೆ, ತುಂಬಾ ಓಡಾಡಿ ಅವ್ರಿಗೆ, ತುಂಬಾ ರನ್ನಿಂಗ್ ಮಾಡಿ ಅವ್ರಿಗೆ, ಅವ್ರ ಬ್ರಿಸ್ಕ್ ವಾಕ್ ಆರ್ ಮ್ಯಾರಥಾನ್ ಮಾಡಿ ಅವ್ರಿಗೆ ಏನಾಗುತ್ತೆ, ಈ ರಿಪಿಟೇಟಿವ್ ಮೂಮೆಂಟ್ ಇಂದ ಕ್ಯಾಪ್ ಮತ್ತೆ ಫೀಮರ್ ಬೋನ್ ಮಧ್ಯದಲ್ಲಿ ರಿಪಿಟೇಟಿವ್ ಮೂಮೆಂಟ್ ಫ್ರಿಕ್ಷನ್ ಇಂದ ಇದು ನೋವು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದ್ದು ಸ್ಟಾರ್ಟ್ ಆಗ್ಬಿಟ್ಟು ನೋವು ಬರೋ ಚಾನ್ಸಸ್ ಇರುತ್ತೆ. ಇದು ರನ್ನರ್ಸ್ ನೀ ಅಂತ ಹೇಳ್ತೀವಿ. ಸೊ ಈ 3 ಲಿಗಮೆಂಟ್ ಇಂಜುರೀಸ್ ಒಂದೊಂದ್ಸರಿ ಏನಾಗುತ್ತೆ, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಇರುತ್ತೆ. ಈ ಮಸಲ್ಸ್ ಅಂದ್ರೆ ಮಾಂಸಖಂಡಿ, ಈ ಮಸಲ್ ಟೈರ್, ಕಾಫ್ ಮಸಲ್ ಟೈರ್ ಮತ್ತೆ ಈ ಕಡೆ ಕ್ವಾಡ್ರಿಸೆಪ್ಸ್, ಈ ಮಸಲ್ ಟೈರ್ಸ್ ಕಾಮನ್. ಸೊ ಫಸ್ಟ್ ಈ ಮಂಡಿ ಅಲ್ಲಿ ಈ 3 ಕಾಸಸ್ 4 ಕಾಸಸ್ ನಾವು ನೋಡ್ಕೋಬೇಕು ಏನಕ್ಕೆ ನೋವು ಬರ್ತಾ ಇದೆ ಅಂತ. ಈ ಇಂಜುರಿ ಆದ್ರೆ ಏನಾಗುತ್ತೆ, ಪೇಷಂಟ್ ಏನಾಗುತ್ತೆ, ಫಸ್ಟ್ ಸ್ವೆಲ್ಲಿಂಗ್ ಬರುತ್ತೆ, ಮೂವ್ ಮಾಡೋಕ್ಕಾಗಲ್ಲ. ಅಂಡ್ ಇನ್ನೊಂದು ಅವರು ದೇ ಕಾಂಟ್ ಈವನ್ ಕೀಪ್ ದೇರ್ ಲೆಗ್, ಅಂದ್ರೆ ಅಷ್ಟೊಂದು ನೋವಿರುತ್ತೆ. ಈ ರನ್ನರ್ಸ್ ನೀ ಅವ್ರಿಗೆ ಮಾತ್ರ ವಾಕ್ ಮಾಡ್ತಾರೆ ಅವರು, ಬಟ್ ಏನಂದ್ರೆ ನಡೆಯುವಾಗ, ರನ್ನಿಂಗ್ ಮಾಡೋವಾಗ ನೋವು ಗೊತ್ತಾಗುತ್ತೆ. ಸೊ ಇದು ಅಬೌಟ್ ದ ನೀ ಜಾಯಿಂಟ್. ಮತ್ತೆ ಭುಜ ನೋವು ತಗೊಳ್ಳಿ. ಭುಜ ನೋವಲ್ಲಿ ಏನೇನು ಕಾಸಸ್ ಇರುತ್ತೆ, ಕಾಮನ್ ಕಾಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ರೊಟೇಟರ್ ಕಫ್ ಮಸಲ್ಸ್ ಅಂದ್ರೆ ಮಾಂಸಖಂಡೆ. ಈ ಬೋನ್ಸ್ ಮಧ್ಯದಲ್ಲಿ 2 ಸ್ಟೆಬಲ್ ಮಾಡೋಕ್ಕೆ ಮಾಂಸಖಂಡೆ ಇರುತ್ತೆ 4. ಆ 4 ರೊಟೇಟರ್ ಕಫ್ ಮಸಲ್ಸ್ ಅಲ್ಲಿ ಟೇರ್ ಆಗುತ್ತೆ. ಅದರಿಂದಾನೇ ನೋವು ಬರೋ ಚಾನ್ಸಸ್ ತುಂಬಾ ಕಾಮನ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ. ಯಾರಿಗೆ ಇದು ಕಾಮನ್ ಆಗಿ ಬರುತ್ತೆ, ಸೊ ಓವರ್ ಹೆಡ್ ಆಕ್ಟಿವಿಟೀಸ್ ಲೈಕ್ ಬೌಲಿಂಗ್ ಮತ್ತೆ ಟೆನ್ನಿಸ್, ಏನಾದ್ರು ರ್ಯಾಕೆಟ್ ಯೂಸ್ ಮಾಡೋರು, ಅವ್ರ ಬಾಸ್ಕೆಟ್ ಬಾಲ್ ಪ್ಲೇಯರ್ಸ್, ವಾಲಿಬಾಲ್ ಪ್ಲೇಯರ್ಸ್ಗೆ ಈ ಆಕ್ಟಿವಿಟಿ ಇರೋವ್ರಿಗೆ ತುಂಬಾ ಕಾಮನ್ ಆಗಿ ಶೋಲ್ಡರ್ ಜಾಯಿಂಟ್ ಇಂಜುರಿ ಆಗುತ್ತೆ. ಇವ್ರಿಗೆ ಏನಾಗುತ್ತೆ, ಶೋಲ್ಡರ್ ಜಾಯಿಂಟ್ ಇಂಜುರಿ ಆದ್ರೆ ಪೇನ್ ಆನ್ ದ ಲೇಟ್ರಲ್ ಆಸ್ಪೆಕ್ಟ್, ಇಲ್ಲಿ ನೋವು ಗೊತ್ತಾಗುತ್ತೆ. ಅಂಡ್ ದೇ ಕಾಂಟ್ ಈವನ್ ಲಿಫ್ಟ್ ದ ಲಿಂಬ್, ಅಂದ್ರೆ ಲಿಫ್ಟ್ ಮಾಡೋಕೆ ತುಂಬಾ ಕಷ್ಟ ಇರುತ್ತೆ. ಇದು ರೊಟೇಟರ್ ಕಫ್ ಟೇರ್. ಇನ್ನೊಂದು ಸ್ಪೋರ್ಟ್ಸ್ ಇಂಜುರೀಸ್ ಏನಾಗುತ್ತೆ, ಡಿಸ್ಲೊಕೇಶನ್, ಅಂದ್ರೆ ಒಂದು ಬೋನಿನ ಮೂಲೆ ಒಂದು ಸೈಡ್ಗೆ ಬಂದ್ಬಿಡುತ್ತೆ, ಡಿಸ್ಲೊಕೇಟ್ ಆಗುತ್ತೆ. ಇದರಿಂದಾನು ನೋವು ಬರುತ್ತೆ. ಆ ಡಿಸ್ಲೊಕೇಟ್ ಆಗಿ ಮತ್ತೆ ಸೆಟ್ ಆಗುತ್ತೆ, ಬಟ್ ದೇರ್ ಈಸ್ ಎ ಡ್ಯಾಮೇಜ್, ಒಳಗೆ ಸಾಫ್ಟ್ ಟಿಶ್ಯೂಸ್ ಡ್ಯಾಮೇಜ್ ಆಗ್ಬಿಡುತ್ತೆ. ಅದರಿಂದ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಜಾಯಿಂಟ್ ಇದು ಶೋಲ್ಡರ್ ಜಾಯಿಂಟ್ ಬಗ್ಗೆ. ಮತ್ತೆ ಹಿಮಡಿ ಬಗ್ಗೆ ಹೇಳ್ತೀನಿ. ಹಿಮಡಿಯಲ್ಲಿ ತುಂಬಾ ಜಾಯಿಂಟ್ಸ್ ಇರುತ್ತೆ. ಇಟ್ಸ್ ನಾಟ್ ಎ ಸಿಂಗಲ್ ಜಾಯಿಂಟ್, ಸ್ಮಾಲ್ ಜಾಯಿಂಟ್ಸ್, ಸಮ್ ಫ್ಯೂ ಟೆನ್ಸ್ ಆಗಿರುತ್ತೆ. ಸೊ ಜಾಯಿಂಟ್ ತುಂಬಾ ಜಾಯಿಂಟ್ಸ್ ಇದ್ರೆ ಆ ಜಾಯಿಂಟ್ಸ್ ಮಧ್ಯದಲ್ಲಿ ಲಿಗಮೆಂಟ್ಸ್ ಇರುತ್ತೆ. ಆ ಲಿಗಮೆಂಟ್ಸ್ ಸ್ಪ್ರೈನ್ ಆಗೋದು ತುಂಬಾ ಕಾಮನ್. ಫ್ರಾಕ್ಚರ್ಸ್ ಆಗ್ಬೋದು, ಲಿಗಮೆಂಟ್ ಆರ್ ಪಕ್ಕದಲ್ಲಿ ಮಾಂಸಖಂಡ ಅದು ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎನಿಥಿಂಗ್, ಏನಾದ್ರೂ ಲಿಗಮೆಂಟ್ ಆರ್ ಟೆಂಡಾನ್ ಡ್ಯಾಮೇಜ್ ಆದ್ರೂ ಅವ್ರಿಗೆ ಪೇನ್ ಬರುತ್ತೆ.
ಸಾಫ್ಟ್ ಟಿಶ್ಯೂ ಇಂಜುರಿ ಇದ್ರೆ ಅವರು ನಡೀತಾರೆ ಬಟ್ ಪೇಯ್ನ್ ಇರುತ್ತೆ. ಫ್ರಾಕ್ಚರ್ ಇದ್ರೆ ಪೇಷಂಟ್ ವಾಕ್ ಮಾಡೋಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಸೊ ಈ ಸಾಫ್ಟ್ ಟಿಶ್ಯೂಸ್ ಇಂಜುರೀಸ್ ಎಲ್ಲ ದೇ ವಿಲ್ ಹ್ಯಾವ್ ದ ಪೇಯ್ನು, ಸ್ವೆಲ್ಲಿಂಗು ಕಷ್ಟ ಇರುತ್ತೆ. ಅವ್ರ ರೊಟೀನ್ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಇದು ಈ 3 ಜಾಯಿಂಟ್ಸ್, ಈ 3 ಜಾಯಿಂಟ್ಸ್ ಪೇಯ್ನ್. ಸೊ ಎನಿವೇರ್ ಬೇರೆ ಸ್ಮಾಲ್ ಜಾಯಿಂಟ್ಸ್ ಸ್ಪೋರ್ಟ್ಸ್ ಇಂಜುರೀಸ್ ಇಂದ ಎಫೆಕ್ಟ್ ಆಗುತ್ತೆ. ಬಟ್ ಈ 3 ಜಾಯಿಂಟ್ ತುಂಬಾ ಕಾಮನ್. ಇದಕ್ಕೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ? ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ರೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಕನ್ಸರ್ವೇಟಿವ್ ಅಂದ್ರೆ ಏನು? ರೈಸ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ರೈಸ್ ಅಂದ್ರೆ ಏನು? ರೆಸ್ಟ್, ಐಸ್ ಪ್ಯಾಕ್, ಕಂಪ್ರೆಷನ್ ಮತ್ತೆ ಎಲಿವೇಶನ್. ಈ 4 ಫಸ್ಟ್ ಅಕ್ಯೂಟ್ ಇಂಜುರೀಸ್ ಅಲ್ಲಿ ಇದು ಫಾಲೋ ಮಾಡ್ತೀವಿ. ಸೊ ಮೈನರ್ ಏನಾದ್ರೂ ಇಂಜುರಿ ಇದ್ರೆ ಇದು ಯೂಶುವಲಿ ಫಸ್ಟ್ ಒಂದು 2 ವೀಕ್ಸ್ ಅಲ್ಲಿ ಸೆಟ್ ಆಗ್ಬೇಕು. ಸೊ ರೆಸ್ಟ್ ಇಂದ, ಐಸ್ ಪ್ಯಾಕ್ ಇಂದ, ಮತ್ತೆ ಕಂಪ್ರೆಷನ್ ಇಂದ, ಎಲಿವೇಶನ್ ಅಂಡ್ ವಿ ಗಿವ್ NSI, ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಮಾಡೋಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಸೊ ಇದು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್. ಸೊ ಏನಾದ್ರೂ ಪೇನ್ 2 ವೀಕ್ಸ್ಗಿಂತ ಜಾಸ್ತಿ ಆದ್ರೆ ಸೊ ದೆನ್ ಯು ಶುಡ್ ಥಿಂಕ್ ಏನಕ್ಕೆ ಇನ್ನೂ ಕಮ್ಮಿ ಆಗ್ತಾ ಇಲ್ಲ, ನಾವು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಆವಾಗ ದೆನ್ ದ ಟೇರ್ ವಿಚ್ ಈಸ್ ನಾಟ್ ಹೀಲ್ಡ್ ಬೈ ದ ಬಾಡಿ, ಅಂದ್ರೆ ಬಾಡಿನೇ ಹೀಲ್ ಮಾಡೋಕ್ಕಾಗಲ್ಲ, ದಟ್ ಪೇನ್ ಶುಡ್ ಬಿ ಇಂಟರ್ವೀನ್ಡ್. ನಾವು ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಈ ರೀತಿಯ ಇದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಒಂದೊಂದು ಕಂಡೀಷನ್ ಇರುತ್ತೆ. ಕಂಪ್ಲೀಟ್ ಏನಾದರೂ ಲಿಗಮೆಂಟ್ ಟೇರ್, ಕಂಪ್ಲೀಟ್ ಮಸಲ್ ಟೇರ್ ಆದರೆ ಅಂಡ್ ವೆನ್ ಇಟ್ ರಿಸ್ಟ್ರಿಕ್ಟ್ಸ್ ದ ರೊಟೀನ್ ಆಕ್ಟಿವಿಟಿ, ಆವಾಗ ಸರ್ಜರಿ ಮಾಡಲೇಬೇಕು. ಅದು ಓನ್ಲಿ 10% ಆಫ್ ದ ಪೇಷಂಟ್ಸ್. ಬಟ್ 90% ಪೇಷಂಟ್ಸ್ಗೆ ಸರ್ಜರಿ ಬೇಕೇ ಆಗಿಲ್ಲ. ಅವ್ರಿಗೆ ನಾವು ಈಸಿಯಾಗಿ ಪ್ಲಾಸ್ಮಾ ಥೆರಪಿಯಿಂದಾನೇ ಟ್ರೀಟ್ ಮಾಡ್ಬೋದು. ಪ್ಲಾಸ್ಮಾ ಥೆರಪಿ ಅಂದರೆ ಏನು? ಪ್ಲಾಸ್ಮಾ ಥೆರಪಿ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆರ್ ರಿಜನರೇಟಿವ್ ಥೆರಪಿ, ಇದೆಲ್ಲ ಒಂದೇ. ಈ ರಿಜನರೇಟಿವ್ ಥೆರಪಿ ಅಂದರೆ PRP ಹೆಸರೆಲ್ಲ ಇದೆ, PRP, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅದರಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತೆ. ಪ್ಲೇಟ್ಲೆಟ್ಸ್ ಅಲ್ಲಿ ಗ್ರೋತ್ ಫ್ಯಾಕ್ಟರ್ಸ್, ಇಟ್ ಸ್ಟಾರ್ಟ್ಸ್ ರಿಜನರೇಟಿಂಗ್. ಆ ಗ್ರೋತ್ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ? ಇಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗಿದೆ, ಲಿಗಮೆಂಟ್, ಮಸಲ್ ಆರ್ ಲೇಬ್ರಮ್, ಎನಿ ಸಾಫ್ಟ್ ಟಿಶ್ಯೂ, ಏನಾದರೂ ಸಾಫ್ಟ್ ಟಿಶ್ಯೂ ಆದರೆ ಈ ಗ್ರೋತ್ ಫ್ಯಾಕ್ಟರ್ಸ್ ಅಲ್ಲಿ ಹೋಗ್ಬಿಟ್ಟು ಇಟ್ ಸ್ಟಿಮ್ಯುಲೇಟ್ಸ್ ದ ಹೋಸ್ಟ್ ಸೆಲ್. ಯಾವ ಸೆಲ್ಸ್ ಆದ್ರೂ ಇದೆಯಾ ಆ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿದೆ. ಸೊ ಇಟ್ ಸ್ಟಾರ್ಟ್ಸ್ ರಿಜನರೇಟಿಂಗ್, ಮತ್ತೆ ಬೆಳೆಯೋದು ಸ್ಟಾರ್ಟ್ ಆಗುತ್ತೆ. ಕಾರ್ಟಿಲೇಜ್ ಆಗಲಿ, ಲಿಗಮೆಂಟ್ ಆಗಲಿ, ಮೆನಿಸ್ಕೈ ಆಗಲಿ, ಇಲ್ಲ ಮಸಲ್ಸ್ ಆಗಲಿ, ಎಲ್ಲ ಸಾಫ್ಟ್ ಟಿಶ್ಯೂಸ್ನು ಇಟ್ ಸ್ಟಾರ್ಟ್ಸ್ ರಿಜನರೇಟಿಂಗ್. ಸೊ ಏನು ಗ್ಯಾಪ್ ಎಷ್ಟಿದೆಯಾ ಅದೆಲ್ಲ ಫಿಲ್ ಆಗಿಬಿಡುತ್ತೆ. ಸೊ ಇಫ್ ದ ಗ್ಯಾಪ್ ಈಸ್ ಮೋರ್, ಫಸ್ಟ್ ನನ್ನ ಹತ್ರ ಪೇಷಂಟ್ ಬಂದರೆ ನಾನು ಏನು ಮಾಡ್ತೀನಿ, ಶೋಲ್ಡರ್ ಜಾಯಿಂಟ್ ತಗೊಳ್ಳಿ. ಶೋಲ್ಡರ್ ಜಾಯಿಂಟ್ ಅಲ್ಲಿ ಈ ಮಸಲ್ ಸುಪ್ರಾಸ್ಪೈನೇಟಸ್ ಅಂತ ಮಸಲ್ ಇರುತ್ತೆ, ಇದು ಟೇರ್ ಆಗಿದೆ. ಟೇರ್ ಆದ್ರೆ ಎಷ್ಟು % ಟೇರ್ ಅಂದ್ರೆ ಇಫ್ ಇಟ್ಸ್ ಎ ಕಂಪ್ಲೀಟ್ ಟೇರ್ ಆದ ಪಾರ್ಷಿಯಲ್ ಟೇರ್, ಎಲ್ಲಿ ಡ್ಯಾಮೇಜ್ ಆಗಿದೆ, ಪಾರ್ಷಿಯಲ್ ಇದ್ರೆ ಗ್ಯಾಪ್ ಎಷ್ಟಿದೆ ಅಂತ ನಾವು ನೋಡ್ಕೊಂತೀವಿ, ಎಷ್ಟು ಗ್ಯಾಪ್ ಇದೆ. ಸೊ ಆ ಗ್ಯಾಪ್ ನೋಡ್ಕೊಂಡು ಹೌ ಮೆನಿ ಸಿಟ್ಟಿಂಗ್ಸ್ ಆಫ್ ಪ್ಲಾಸ್ಮಾ ಥೆರಪಿ ಅವ್ರಿಗೆ ಬೇಕು, ಎಷ್ಟು ಸಿಟ್ಟಿಂಗ್ಸ್ ಬೇಕು ಟು ಟ್ರೀಟ್ ದ ಪೇಷಂಟ್ ಅಂತ ನಾವು ಫಸ್ಟ್ ಅದು ನೋಡ್ಕೊಂಡು ಅಂಡ್ ವಿ ಸ್ಟಾರ್ಟ್ಸ್ ಎಲ್ಲ ಇಮೇಜ್ ಗೈಡೆನ್ಸ್ ಅಲ್ಲೇ ನಾವು ವಾಸಿ ಮಾಡ್ತೀವಿ. ಇದು ಏನ್ ಟಿಶ್ಯೂ ಅಂದ್ರೆ ನಾಟ್ ಓನ್ಲಿ ರೊಟೇಟರ್ ಕಫ್, ಇದು ಮಂಡಿಯಲ್ಲಿ ಲಿಗಮೆಂಟ್ಸ್, ಮೆನಿಸ್ಕೈ, ಆಂಟೀರಿಯರ್ ಕ್ರೂಚ್ಮೆಂಟ್ ಆರ್ ಆಂಕಿಲ್ ಹಿಮಿಡಿ ಅಲ್ಲಿ ಲಿಗಮೆಂಟ್ಸು, ಮಸಲ್, ಮಾಂಸಖಂಡೆ ಏನಾದ್ರೂ ಡ್ಯಾಮೇಜ್ ಆದ್ರೂ ನಾವು ಇದು ಟ್ರೀಟ್ ಮಾಡ್ಬೋದು. ಅಂಡ್ ಫಸ್ಟ್ ಆಫ್ ಆಲ್ ಪೇಷಂಟ್ ಇಮ್ಮಿಡಿಯೇಟ್ ಆಗ ಪೇನ್ ರಿಲೀಫ್ ಇರುತ್ತೆ ಬಿಕಾಸ್ ಆಫ್ ಆಂಟಿ ಇನ್ಫ್ಲಮೇಟರಿ ಫಂಕ್ಷನ್. ಅಂಡ್ ಇದ್ರ ಜೊತೆ ಅವ್ರಿಗೆ ಅಗ್ರೆಸಿವ್ ಫಿಸಿಯೋಥೆರಪಿ ಇರುತ್ತೆ. ಫಸ್ಟ್ ವಿಲ್ ಗಿವ್ ದ ಟೈಮ್ ಟು ಹೀಲ್. ಅದು ಏನು ಟಿಶ್ಯೂ ಡ್ಯಾಮೇಜ್ ಆದರೆ ಅದು ಹೀಲ್ ಮಾಡೋಕ್ಕೆ ಟೈಮ್ ಕೊಡ್ತೀವಿ. ಅದಾದಮೇಲೆ ನಾವು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಫಿಸಿಯೋಥೆರಪಿ ಡಿಪೆಂಡಿಂಗ್ ಆನ್ ವಿಚ್ ಜಾಯಿಂಟ್ ಈಸ್ ಇನ್ವಾಲ್ವ್ಡ್. ನೀ ಜಾಯಿಂಟ್ ಇದ್ರೆ ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ಕಾಫ್, ಆಂಟೀರಿಯರ್ ಕಂಪಾರ್ಟ್ಮೆಂಟ್, ಇದೆಲ್ಲ ಅಂಡ್ ಈ ಕಂಪಾರ್ಟ್ಮೆಂಟ್ ವೈಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇರುತ್ತೆ. ಶೋಲ್ಡರ್ ಆದರೆ ರೊಟೇಟರ್ ಕಫ್ ಮಸಲ್ಸ್ಗೆ ಯಾವುದು ಪ್ರಾಬ್ಲಮ್ ಇದೆಯೋ ಆ ಮಸಲ್ ಸ್ಟ್ರೆಂಥನಿಂಗ್ ಎಲ್ಲ ಇರುತ್ತೆ. ಅಂಡ್ ಹಿಮಿಡಿ ಆದರೆ ಕಾಫ್, ಮೇನ್ಲಿ ಕಾಫ್ ಕಾನ್ಸಂಟ್ರೇಟ್ ಮಾಡ್ತೀವಿ, ಕಾಫ್ ಮಸಲ್ ಸ್ಟ್ರೆಂಥನಿಂಗ್. ಫಿಸಿಯೋಥೆರಪಿ ಈಕ್ವಲಿ ಇಂಪಾರ್ಟೆಂಟ್ ಇವ್ರಿಗೆ. ಇದು ಕರೆಕ್ಟಾಗ ಡಯಾಗ್ನೋಸ್ ಮಾಡಿಬಿಟ್ಟು ನಾವು ಟ್ರೀಟ್ ಮಾಡಿಬಿಟ್ಟು ಅಂಡ್ ಇಫ್ ಇಟ್ ಈಸ್ ಗಿವನ್ ಬೈ ದ ಕರೆಕ್ಟ್ ಡಾಕ್ಟರ್, then the patient or the sports youngsters, they can go back to the sports and no need to avoid the sports. ಅಯ್ಯೋ ನನ್ಗೆ ಈ ಥರ ಆಗ್ಬಿಟ್ಟಿದೆ, ನಾನು ಸ್ಪೋರ್ಟ್ಸ್ ಹೋಗೋಕೆ ಆಗ್ತಾ ಇಲ್ಲ, ಈ ಥರ ಏನು ಯೋಚನೆ ಏನು ಮಾಡೋದೇನು ಬೇಕಾಗಿಲ್ಲ. ಆರಾಮಾಗ ನಮ್ಮ ಹತ್ರ ಬಂದರೆ ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಅಂಡ್ ರಿಜನರೇಟಿವ್ ಸೆಂಟರ್ ಬನಶಂಕರಿದಲ್ಲಿದೆ. ನಾವು ನೋಡ್ಬಿಟ್ಟು ಡಯಾಗ್ನೋಸ್ ಮಾಡಿಬಿಟ್ಟು ಟ್ರೀಟ್ ಮಾಡಿಬಿಟ್ಟು ಅಂಡ್ ವಿ ವಿಲ್ ಗೆಟ್, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂಡ್ ಯು ಕ್ಯಾನ್ ಗೋ ಬ್ಯಾಕ್ ಟು ಸ್ಪೋರ್ಟ್ ಅಗೇನ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.